ನಾವು ಸನ್ಸ್ಕ್ರೀನ್ ಹಚ್ಚಿದ್ವಿ ಅಂತ ಹೇಳಿದ್ರೆ ನಮಗೆ ವೈಟಮಿನ್ ಡಿ ಸಿಗೋದಿಲ್ವಾ ಹೇಗೆ ಅಂತ? ನಾವು ಹೇಳೋದು 2 ಫಿಂಗರ್ ಟಿಪ್ ಯೂನಿಟ್ಸ್ ಫೇಸು ಮತ್ತು ನೆಕ್ಕಿಗೆ ಹಚ್ಚಿ ಅಂತ. ಯಾರು ಅದನ್ನು ಫಾಲೋ ಮಾಡಲ್ಲ. ತುಂಬ ಜನಕ್ಕೆ ಅದೇ ಅನ್ಸುತ್ತೆ, ಕ್ರೀಮ್ ಜಾಸ್ತಿ ಯೂಸ್ ಮಾಡಿದ್ರು ಬೆಳ್ಳಗಾಗ್ತೀವಾ? ಇಲ್ಲ. ಸೊ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನಾವು ಕಂಡು ಹಿಡಿಯೋದು ಹೇಗೆ ಅಂತ? ಸೊ ಡೋಂಟ್ ಫಾಲೋ ಸ್ಕಿನ್ ಇನ್ಫ್ಲೂಯೆನ್ಸಸ್ ಬ್ಲೈಂಡ್ಲಿ. ಅದು ಅವ್ರಿಗೆ ಏನು ವರ್ಕ್ ಆಗಿದೆ ಅಂತ ಹೇಳಿರ್ತಾರೆ, ಅದು ನಿಮಗೆ ಸೂಟ್ ಆಗುತ್ತೋ ಇಲ್ಲೋ ಅಂತ ನಾವು ಹೇಳ್ತೀವಿ. ಬರೀ ನಾನು ಸ್ಕಿನ್ ಕೇರ್ ಹಚ್ತೀನಿ, ನನ್ನ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ, ಪ್ರಾಡಕ್ಟ್ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ, ಇಲ್ಲ. ಬೆಳಗ್ಗೆ ಒಂದು 5 ಕ್ರೀಮ್ ಯೂಸ್ ಮಾಡ್ತಿರ್ತಾರೆ, ರಾತ್ರಿ ಒಂದು 5 ಕ್ರೀಮ್ ಯೂಸ್ ಮಾಡ್ತಾರೆ. ಮುಖ ಹೆಂಗೆ ಬ್ರೀದ್ ಆಗಬೇಕು, ಹೆಂಗೆ ಆಕ್ಸಿಜನ್ ಹೋಗಬೇಕು, ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಮಿಸ್ಟೇಕ್. ಆಯಿಲಿ ಸ್ಕಿನ್ ಇದ್ದವರಿಗೆ ಮಾಯಿಶ್ಚರೈಸರ್ ಹಚ್ಚಬಾರ್ದಾ? ಇವಾಗ ನಾನು ಹೇಳೋಕ್ಕೆ ಎಷ್ಟೊಂದು ಹೇಳ್ಬೋದು, ಆಯಿಲಿ ಸ್ಕಿನ್ ಇರೋರು ಅದು ಹಚ್ಚಿ, ಡ್ರೈ ಸ್ಕಿನ್ ಇರೋರು ಇದು ಹಚ್ಚಿ ಅಂತ. ಬಟ್ ಎಲ್ಲ ಆಯಿಲಿ ಸ್ಕಿನ್ನೂ ಡಿಫ್ರೆಂಟ್ ಇರುತ್ತೆ, ಎಲ್ಲ ಡ್ರೈ ಸ್ಕಿನ್ನೂ ಡಿಫ್ರೆಂಟ್ ಇರುತ್ತೆ. ನಾನು ಬರ್ಗರ್ ತಿಂತಾ ಇದ್ದೀನಿ, ನಾನು ವಾಕ್ ಮಾಡ್ತಾ ಇಲ್ಲ, ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ, ಗ್ಲೋ ಹೆಂಗೆ ಬರುತ್ತೆ? ಇವತ್ತು ಬಂದುಬಿಟ್ಟು ಡಾಕ್ಟರ್ ನಾನು ಕ್ರೀಮ್ ಹಚ್ತಿದ್ದೀನಿ, ನಾಳೆ ನಂಗೆ ಗ್ಲೋ ಬರುತ್ತಾ? ಇಲ್ಲ. ನಾಳೆ ನನ್ನ ಮೊಡಮೆ ಹೋಗುತ್ತಾ? ಇಲ್ಲ. ನನ್ನ ಮುಂದಿನ ವಾರ ನನ್ನ ಮದುವೆ ಇದೆ ಡಾಕ್ಟರ್, ನನಗೆ ಸ್ವಲ್ಪ ಗ್ಲೋ ಕೊಡಿ ಅಂತ ತುಂಬ ಜನ ಬರ್ತಾರೆ. ಇವಾಗ ಡ್ರೈ ಸ್ಕಿನ್ ಇರೋರು ನಾನು ಸ್ವೀಟ್ ತಿಂತೀನಿ ಅಂತಂತಂದರೆ ನನಗೇನು ಮೊಡಮೆ ಬರಲ್ಲ ಡಾಕ್ಟರ್, ಸ್ವೀಟ್ ತಿನ್ಬೋದಾ? ನಾವು ಎಕ್ಸ್ಪೆನ್ಸಿವ್ ಹಚ್ತೀನಿ ಅಂದರೆ ಗ್ಲೋ ಅಂತೂ ಬರಲ್ಲ. ರೈಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಮಾಯ್ಶ್ಚರೈಸರ್ ಹಚ್ಚಲೇಬೇಕು, ಏನೂ ಆಪ್ಷನ್ ಇಲ್ಲ ಅದರಲ್ಲಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಚರ್ಮದ ಆರೈಕೆ ಅಂದರೆ ತುಂಬ ಜನರಿಗೆ ನನ್ನ ಸ್ಕಿನ್ ಟೈಪ್ ಏನು, ನನ್ನ ಸ್ಕಿನ್ನನ್ನು ಯಾವ ರೀತಿಯಾಗಿ ಕೇರ್ ಮಾಡಬೇಕು, ಒಂದು ಸ್ಕಿನ್ನಲ್ಲಿ ಒಂದು ಚೂರು ಏನಾದರೂ ಏರುಪೇರಾಯಿತು, ಅದರಲ್ಲೂ ಮುಖದಲ್ಲಿ ಏನಾದರೂ ಚೇಂಜಸ್ ಬಂತು, ಒಂದು ಸಣ್ಣ ಪಿಂಪಲ್ ಬಂತು ಅಂತ ಹೇಳಿದ್ರು ಈಗಿನ ಕಾಲದಲ್ಲಿ ತುಂಬ ವರಿ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚು ಟ್ರೆಂಡಿಂಗಲ್ಲಿ ಸ್ಕಿನ್ ಕೇರ್ ಟಾಪಿಕ್ಸ್ಗಳೇ ಹೆಚ್ಚಾಗಿರುತ್ತೆ. ಆದರೆ ಚರ್ಮದ ಆರೋಗ್ಯದ ವಿಚಾರದಲ್ಲಿ ನಾವು ಎಲ್ಲಿ ಎಡವ್ತಾ ಇದ್ದೀವಿ, ಸ್ಕಿನ್ ವಿಚಾರದಲ್ಲಿ ಇರುವಂಥ ಮಿತ್ಸ್ ಯಾವುದೆಲ್ಲ, ಯಾವೆಲ್ಲ ಡೈಲಿ ರುಟೀನ್ ಫಾಲೋ ಮಾಡಬೇಕಾಗುತ್ತೆ, ಯಾವುದನ್ನ ಅವಾಯ್ಡ್ ಮಾಡಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಿಯಾಂಕಾ ಕುರಿ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್, ಆಸ್ಟರ್ ಹಾಸ್ಪಿಟಲ್, ವೈಟ್ಫೀಲ್ಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಸ್ಕಿನ್ ಕೇರ್ ಮಿತ್ಸ್ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಅಂದರೆ ನಾವು ಚರ್ಮದ ಆರೋಗ್ಯದ ಬಗ್ಗೆ ಎಷ್ಟು ಯೋಚನೆ ಮಾಡಬೇಕು, ಅದೇ ವಿಚಾರವಾಗಿ ನೋಡೋದಾದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳೇನು, ಅಂದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಅರಿವಿರಬೇಕಾಗತ್ತೆ. ಸೊ ನನ್ನ ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಸೊ ಆಯಿಲಿ ಸ್ಕಿನ್ ಇದ್ದವರಿಗೆ ಮಾಯಿಶ್ಚರೈಸರ್ ಹಚ್ಚಬಾರ್ದಾ ಅಥವಾ ಯಾರು ಮಾಯಿಶ್ಚರೈಸರ್ ಹಚ್ಚಬೇಕು, ಈ ಥರ ಎಲ್ಲ ಡೌಟ್ಸ್ ಇರುತ್ತೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಯಾವ ಸ್ಕಿನ್ ಟೈಪ್ ಆದರೂ ಓಕೆ, ನಿಮಗೆ ಆಯಿಲಿ ಸ್ಕಿನ್ ಆದರೂ ಆಗಲಿ, ಡ್ರೈ ಸ್ಕಿನ್ ಆದರೂ ಆಗಲಿ, ಕಾಂಬಿನೇಷನ್ ಆದರೂ ಆಗಲಿ, ಮಾಯಿಶ್ಚರೈಸರ್ ಹಚ್ಚಲೇಬೇಕು, ಏನು ಆಪ್ಷನ್ ಇಲ್ಲ ಅದರಲ್ಲಿ. ಯಾಕಂತಂದರೆ ಆಯಿಲ್ ಇಸ್ ನಾಟ್ ಮಾಯ್ಶ್ಚರೈಸರ್ ಅಂತ ಹೇಳ್ತೀವಿ. ಯಾಕಂತಂದರೆ ಆಯಿಲ್ ಇಸ್ ಒಂಥರ ಸೀಬಮ್ ಪ್ರೊಡಕ್ಷನ್ ಅದು. ಬಟ್ ಮಾಯ್ಶ್ಚರ್ ಅಂತಂದರೆ ನಮ್ಮ ಸ್ಕಿನ್ನಲ್ಲಿ ಹೈಡ್ರೇಷನ್, ಎರಡು ಬೇರೆ ಬೇರೆ ಪೋಲ್ಸ್ ಅಪಾರ್ಟ್ ಅಂತ ಹೇಳ್ತೀವಿ. ಆಯಿಲಿ ಸ್ಕಿನ್ ಇರೋರು ಮಾಯ್ಶ್ಚರೈಸರ್ ಹಚ್ಚಲಿಲ್ಲ ಅಂತಂದರೆ ಸ್ಕಿನ್ ಡ್ರೈ ಆದಾಗ ಮತ್ತೆ ರೀಬೌಂಡ್ ಆಯಿಲ್ ಪ್ರೊಡಕ್ಷನ್ ಆಗುತ್ತೆ. ಆಮೇಲೆ ಆಯಿಲ್ ಸ್ಕಿನ್ ಇಲ್ಲಿ ಜಾಸ್ತಿ ಆಗಿರುತ್ತೆ ನಿಮ್ಮ ಟೀ ಝೋನಲ್ಲಿ, ಬೇರೆ ಕಡೆ ಚೀಕ್ಸಲ್ಲೆಲ್ಲ ಸ್ವಲ್ಪ ಆಯಿಲ್ ಗ್ಲ್ಯಾಂಡ್ಸ್ ಕಡಿಮೆ ಆದಾಗ ಅಲ್ಲಿ ಮತ್ತೆ ಡ್ರೈ ಡಿಹೈಡ್ರೇಟೆಡ್ ಆಗುತ್ತೆ. ಸೊ ಕಂಪಲ್ಸರಿ ಆಯಿಲಿ ಸ್ಕಿನ್ ಇರೋರು ಮಾಯ್ಶ್ಚರೈಸರ್ ಹಚ್ಚಲೇಬೇಕು. ಬಟ್ ಮಾಯ್ಶ್ಚರೈಸರ್ ಬೇರೆ ಬೇರೆ ಸ್ಕಿನ್ ಟೈಪಿಗೆ ಬೇರೆ ಬೇರೆ ಥರ ಇರುತ್ತೆ, ಎಲ್ಲರೂ ಸೇಮ್ ಯೂಸ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಸೊ ಆದರೆ ಎಲ್ಲರೂ ಹಚ್ಚಲೇಬೇಕಾಗುತ್ತೆ, ಕಂಪಲ್ಸರಿ ಹಚ್ಚಲೇಬೇಕು. ಸೊ ವೈಟಮಿನ್ ಡಿ ನಮಗೆ ತುಂಬಾನೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ವೈಟಮಿನ್ ಡಿ ಬೇಕು ಅಂತ ಹೇಳಿದ್ರೆ ನಾವು ಸೂರ್ಯನ ಕಿರಣಕ್ಕೆ ಬೆಳಗ್ಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ಹೋಗಬೇಕು, ಹೊರಗಡೆ ಹೋಗಬೇಕು, ಅಬ್ಸಾರ್ಬ್ ಆಗುತ್ತೆ ಅಂತ. ಆದರೆ ನಾವು ಸನ್ಸ್ಕ್ರೀನ್ ಅನ್ನು ಹಚ್ಚಿದ್ರೆ ನಮಗೆ ವೈಟಮಿನ್ ಡಿ ಸಿಗೋದಿಲ್ವೇನೋ ಅನ್ನುವಂಥ ಡೌಟ್ಸ್ ಇರುತ್ತೆ. ಆ ಥರ ಅಂದ್ಕೊಂಡಿರೋರು ತುಂಬಾ ಜನ ಇರ್ತಾರೆ. ನಿಜವಾಗಿಯೂ ಹೌದಾ? ಅಂದರೆ ನಾವು ಸನ್ಸ್ಕ್ರೀನ್ ಹಚ್ಚಿದ್ವಿ ಅಂತ ಹೇಳಿದ್ರೆ ನಮಗೆ ವೈಟಮಿನ್ ಡಿ ಸಿಗೋದಿಲ್ವಾ ಹೇಗೆ ಅಂತ? ಅದು ಒಂದು ಹಂತಕ್ಕೆ ನಿಜ. ಯಾಕಂತಂದರೆ ಸನ್ಸ್ಕ್ರೀನ್ ಅಕಸ್ಮಾತ್ ನೀವು ಎವ್ರಿ 3 to 4 hours ಅಕಾರ್ಡಿಂಗ್ ಟು ದ ಫಿಂಗರ್ ಲೆಂತ್ ಟಿಪ್ ರೂಲ್ ಅಂತ ಹೇಳ್ತೀವಿ, ಅಷ್ಟೊಂದು ಸನ್ಸ್ಕ್ರೀನ್ ಹಚ್ಚಿದಾಗ ಒಂದು ಹಂತಕ್ಕೆ ವಿಟಮಿನ್ ಡಿ ಸಿಂಥಸಿಸ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಯೂಶ್ವಲಿ ಅಷ್ಟು ನಾವು ಹಚ್ಚೋದಿಲ್ಲ ಆನ್ ಅ ಡೈಲಿ ಬೇಸಿಸ್, ಪ್ಲಸ್ ಪದೇ ಪದೇನೂ ಹಚ್ಚಲ್ಲ. ಸೊ ಹಾಗಾಗಿ ವಿಟಮಿನ್ ಡಿ ಕಡಿಮೆ ಆಗಲ್ಲ ನಾವು ಹಚ್ಚೋ ಪ್ರಕಾರ, ನಿಜ ಹೇಳಬೇಕು ಅಂದ್ರೆ ಡಾಕ್ಟರ್ ಹೇಳೋಷ್ಟು ನಾವು ಹಚ್ಚೋದಿಲ್ಲ. ನಾವು ಹೇಳೋದು 2 ಫಿಂಗರ್ ಟಿಪ್ ಯೂನಿಟ್ಸ್ ಫೇಸು ಮತ್ತು ನೆಕ್ಕಿಗೆ ಹಚ್ಚಿ ಅಂತ. ಯಾರು ಅದನ್ನ ಫಾಲೋ ಮಾಡಲ್ಲ.
ಆಗಲ್ಲ. ಸೊ ಎಷ್ಟು ಬೇಗ ಖಾಲಿ ಆಗ್ಬಿಡುತ್ತೆ ಅಂತ. ಆಮೇಲೆ ಎಷ್ಟು ಹಚ್ಚಿರ್ತೀವಿ ಅಷ್ಟು ನಮ್ಗೆ ಯೂಶಲಿ ಸನ್ ಟ್ಯಾನಿಂಗು, ಸ್ಕಿನ್ ಏಜಿಂಗ್ ಇಂದ ಪ್ರೊಟೆಕ್ಟ್ ಆಗುತ್ತೆ. ಇವಾಗ ವಿಟಮಿನ್ ಡಿ ಕಡಿಮೆ ಆಗೋದು ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ. ಆಮೇಲೆ ಇವತ್ತು ನಾಳೆ ಯಾರಿಗಾದ್ರೂ ಬ್ಲಡ್ ಟೆಸ್ಟ್ ಮಾಡಿ ಯಾರು ಸನ್ಸ್ಕ್ರೀನು ಹಚ್ಚಿರಲ್ಲ, ಆದ್ರೂ ಅವ್ರ ವಿಟಮಿನ್ ಡಿ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ಎಕ್ಸ್ಪೋಸ್ ಆಗಿರಲ್ಲ ಸನ್ಲೈಟ್ ಅಲ್ಲಿ. ಸೊ ನಾವು ಏನ್ ಮಾಡ್ಬೇಕು ಅಂತಂದ್ರೆ ವಿಟಮಿನ್ ಡಿ ಸಿಂಥೆಸಿಸ್ ಆಗಬೇಕು ಅಂತಂದ್ರೆ ವಾರದಲ್ಲಿ 3 ಸಲ 15 to 20 ಮಿನಿಟ್ಸ್ ಬಿಸಿಲಲ್ಲಿ ಇದ್ರೂ ಸಾಕು, ವಿಟಮಿನ್ ಡಿ ಬರುತ್ತೆ. ಪ್ಲಸ್ ನಮ್ಮ ಸ್ಕಿನ್ನಲ್ಲಿ ಫೇಸ್ ಬಿಟ್ಟು ನಿಮ್ಮ ಬೇರೆ ಬಾಡಿನೂ ಎಕ್ಸ್ಪೋಸ್ ಆಗುತ್ತೆ ಸನ್ಲೈಟ್ಗೆ, ಅಲ್ಲಿಂದನೂ ವಿಟಮಿನ್ ಡಿ ಬರುತ್ತೆ. ಸೊ ಅಟ್ಲೀಸ್ಟ್ ಪಿಗ್ಮೆಂಟೇಷನ್ ಇರೋರು, ಆಮೇಲೆ ಕಂಪಲ್ಸರಿ ಟ್ಯಾನಿಂಗ್ ಆಗುತ್ತೆ ಅಂತ ತುಂಬ ಯೋಚನೆ ಮಾಡೋರು ಸನ್ಸ್ಕ್ರೀನ್ ಹಚ್ಚಲೇಬೇಕು ಕಂಪಲ್ಸರಿ. ಅದರಿಂದ ವಿಟಮಿನ್ ಡಿ ಏನು ಕಡಿಮೆ ಆಗಲ್ಲ, ಹಚ್ಚಿ. ಓಕೆ. ಇನ್ನು ಕೆಲವ್ರಿಗೂ ಒಂದು ಬಿಲೀಫ್ ಏನಿರುತ್ತೆ ಅಂತ ಹೇಳಿದ್ರೆ, ನಾನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟನ್ನು ಹಚ್ಚಿದ್ರೆ ನನ್ನ ಸ್ಕಿನ್ನಿಗೆ ಒಳ್ಳೆಯದು, ಅಥವಾ ನಾನು ಕಡಿಮೆ ರೇಟ್ ಇರೋ ಪ್ರಾಡಕ್ಟನ್ನು ಹಚ್ಚಿದ್ರೆ ಸ್ಕಿನ್ ಪ್ರಾಬ್ಲಮ್ ಆಗಬಹುದೇನೋ ಅಂತ. ನಿಜವಾಗಿಯೂ ಹೌದಾ? ಅಂದರೆ ನಾವು ಹೆಚ್ಚು ರೇಟ್ ಇರೋ ಅಂಥದ್ದು ಅಥವಾ ಕಾಸ್ಟ್ಲಿ ಕ್ರೀಮನ್ನು ಹಾಕಿದ್ರೆ ಮಾತ್ರ ಸ್ಕಿನ್ ಮೇಲೆ ಅದು ಎಫೆಕ್ಟನ್ನು ಬೀರುತ್ತೆ, ಕಡಿಮೆ ರೇಟ್ ಇರೋ ಅಂಥದ್ದು ಸ್ಕಿನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನೋಂಥದ್ದನ್ನು ಆಸ್ ಅ ಡರ್ಮಟಾಲಜಿಸ್ಟ್ ಆಗಿ ಏನು ಹೇಳುತ್ತೀರಾ ಅಂತ? ಅದು ಆ ಥರ ಏನಿಲ್ಲ. ನಾವು ಸ್ಕಿನ್ ಕೇರ್ ಇಸ್ ನಾಟ್ ದ್ಯಾಟ್ ಎಕ್ಸ್ಪೆನ್ಸಿವ್. ಹಚ್ಚಿದ್ರೆ ಅಷ್ಟೇ ನಮ್ಮ ಸ್ಕಿನ್ ಕೇರ್ ಚೆನ್ನಾಗಿರುತ್ತೆ ಅಥವಾ ಗ್ಲೋ ಬರುತ್ತೆ ಅಂತ ಏನಿಲ್ಲ. ನಾವು ಬೇಸಿಕ್ ಕ್ರೀಮ್ಸು ಇವತ್ತು ನಾಳೆ ನಮ್ಮ ಹತ್ರ ಮುಂಚೆ ಎಲ್ಲ ಸೀರಮ್ಸೇ ಇರ್ತಿರ್ಲಿಲ್ಲ. ಇವತ್ತು ನಾಳೆ ಎಲ್ಲ ಸೀರಮ್ಸು ಆಮೇಲೆ ಸ್ಪ್ರೇಸು ಅಂತೆಲ್ಲ ಬಂದಿದೆ. ಮುಂಚೆ ಎಲ್ಲ ನಾವು ಬೇಸಿಕ್ ಕ್ರೀಮ್ಸ್ ಹಚ್ಚಿದಾಗ್ಲೂ 200-300 ರುಪೀಸ್ ಹಚ್ಚಿದ್ರೂ ಕರೆಕ್ಟಾಗಿ ಸ್ಕಿನ್ ಕೇರ್ ಗ್ಲೋ ಆಗುತ್ತೆ. ಬಟ್ ಚೂಸಿಂಗ್ ರೈಟ್ ಪ್ರಾಡಕ್ಟ್ಸ್ ಇಸ್ ಇಂಪಾರ್ಟೆಂಟ್ ದ್ಯಾನ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಅಂತ ಹೇಳೋದು. ಓಕೆ, ನಾವು ಎಕ್ಸ್ಪೆನ್ಸಿವ್ ಹಚ್ತೀನಿ ಅಂದರೆ ಗ್ಲೋ ಅಂತೂ ಬರಲ್ಲ, ರೈಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಓಕೆ. ಸೊ ಅದಕ್ಕೆ ಡರ್ಮಟಾಲಜಿಸ್ಟ್ ಹತ್ರನೇ ಹೋಗಬೇಕು. ಯಾವುದನ್ನ ಹಚ್ಚಬೇಕು, ಏನು ಹಚ್ಚಬೇಕು, ಎಷ್ಟು ಹಚ್ಚಬೇಕು ಅನ್ನೋದು ಗೊತ್ತಾಗಬೇಕು ಹೇಳಿದ್ರೆ ಅದ್ರ ಬಗ್ಗೆ ಗೊತ್ತಿರೋರ ಹತ್ರನೇ ಹೋಗ್ಬೇಕಾಗುತ್ತೆ. ಸೊ ಡರ್ಮಟಾಲಜಿಸ್ಟ್ ಹತ್ರನೇ ಹೋಗ್ಬೇಕಾಗುತ್ತೆ ಅಂತ. ಈಗಂತೂ ಸ್ಕಿನ್ ಕೇರ್ ಅನ್ನುವಂಥದ್ದು ಒಂದು ಟ್ರೆಂಡಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾ ಓಪನ್ ಮಾಡಿದ್ರು ಅಥವಾ ಯೂಟ್ಯೂಬ್ ಓಪನ್ ಮಾಡಿದ್ರು ಕೂಡ ಹೆಚ್ಚು ಅದ್ರ ಬಗ್ಗೆ ಜನ ಹುಡುಕ್ತಾರೆ ಅಥವಾ ಅದ್ರ ಬಗ್ಗೆ ನೋಡ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅದರ್ ದೆನ್ ಡಾಕ್ಟರ್ಸ್, ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಯಾರಿರ್ತಾರೆ ಅವರು ಇದನ್ನ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನ ಎಷ್ಟರ ಮಟ್ಟಿಗೆ ನಾವು ನಂಬಬಹುದು ಅಂತ? ನಾನು ಹೇಳೋದು ನಂಬಕ್ಕೆ ಹೋಗಬೇಡಿ, ಡೋಂಟ್ ಫಾಲೋ ಸ್ಕಿನ್ ಇನ್ಫ್ಲೂಯೆನ್ಸರ್ಸ್ ಅಂತ. ಇವಾಗ ನಾನು ಹೇಳೋಕ್ಕೆ ಎಷ್ಟೊಂದು ಹೇಳ್ಬೋದು, ಆಯಿಲಿ ಸ್ಕಿನ್ ಇರೋರು ಅದು ಹಚ್ಚಿ, ಡ್ರೈ ಸ್ಕಿನ್ ಇರೋರು ಇದು ಹಚ್ಚಿ ಅಂತ. ಬಟ್ ಎಲ್ಲ ಆಯಿಲಿ ಸ್ಕಿನ್ನೂ ಡಿಫ್ರೆಂಟ್ ಇರುತ್ತೆ, ಎಲ್ಲ ಡ್ರೈ ಸ್ಕಿನ್ನೂ ಡಿಫ್ರೆಂಟ್ ಇರುತ್ತೆ. ನಾವು ಎಕ್ಸಾಮಿನ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ಎಷ್ಟು ಹಚ್ಚಬೇಕು, ಯಾವ್ದು ಹಚ್ಚಬೇಕು, ಎಷ್ಟು ಕಾನ್ಸಂಟ್ರೇಷನಲ್ಲಿ ಹಚ್ಚಬೇಕು. ಇವಾಗ ಅವ್ರೇನೋ ಹಚ್ಚಿರ್ತಾರೆ, ಅವ್ರ ಸ್ಕಿನ್ ಗ್ಲೋ ಆಗಿರುತ್ತೆ, ಅದನ್ನೇ ನಾನು ಎಲ್ರಿಗೂ ಹೇಳೋಕ್ಕಾಗತ್ತಾ ಇದನ್ನು ಹಚ್ಚಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ? ಇಲ್ಲ. ಸೊ ಡೋಂಟ್ ಗೋ ಬೈ ಸ್ಕಿನ್ ಇನ್ಫ್ಲೂಯೆನ್ಸರ್ಸ್. ಓಕೆ, ಅದು ಇನ್ನೊಂದು ಏನಂತಂದರೆ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋರು ಹೇಳಿರ್ತಾರೆ, ಅವರು ಏನು ಓದಿರಲ್ಲ, ಅಂದರೆ ಸ್ಕಿನ್ ಫಿಸಿಯಾಲಜಿ, ಅನಾಟಮಿ ಏನು ಗೊತ್ತಿರಲ್ಲ. ಆಮೇಲೆ ಎಲ್ಲ ಕ್ರೀಮ್ಸು ಅದರದ್ದೇ ಸೈಡ್ ಎಫೆಕ್ಟ್ಸ್ಗಳು ಇರುತ್ತೆ. ಎಷ್ಟು ಯೂಸ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಲೂ ಹೇಳಿರಲ್ಲ. ಸೊ ನಮಗೆ ಗೊತ್ತಿರುತ್ತೆ ಅದು ಎಷ್ಟು ಯೂಸ್ ಮಾಡಬೇಕು, ನಿಮ್ಮ ಸ್ಕಿನ್ ಟೈಪ್ಗೆ ಯಾವಾಗ ಸ್ಟಾಪ್ ಮಾಡಬೇಕು ಅಂತ. ಓವರ್ ಯೂಸಿಂಗ್ ಪ್ರಾಡಕ್ಟ್ಸ್ ಆಲ್ಸೋ ವಿಲ್ ಕಾಸ್ ಡ್ಯಾಮೇಜ್, ಅಂಡರ್ ಯೂಸಿಂಗ್ ಆಲ್ಸೋ ವಿಲ್ ಕಾಸ್ ಡ್ಯಾಮೇಜ್. ಸೊ ಡೋಂಟ್ ಫಾಲೋ ಸ್ಕಿನ್ ಇನ್ಫ್ಲೂಯೆನ್ಸಸ್ ಬ್ಲೈಂಡ್ಲಿ. ಯಾವಾಗಲೂ ಸ್ಕಿನ್ನಲ್ಲಿ ನಾವು ವಿಡಿಯೋ ಕನ್ಸಲ್ಟೇಷನ್ ಮಾಡಿದ್ವಿ, ಕೋವಿಡಲ್ಲಿ ಎಷ್ಟು ವಿಡಿಯೋ ಕನ್ಸಲ್ಟೇಷನ್ ಮಾಡಿದ್ವಿ ಹೇಳಿ. ನಮಗೆ ಗೊತ್ತಾಗಲ್ಲ ವಿಡಿಯೋ ಅಲ್ಲಿ ಅವ್ರ ಸ್ಕಿನ್ ಟೈಪ್ ಹೆಂಗಿದೆ ಅಂತ ಗೊತ್ತಾಗಲ್ಲ ಎಷ್ಟೊಂದು ಸತಿ. ಹೌದು, ಅಂದ್ರೆ ಫೇಸ್ ಟು ಫೇಸ್ ನೋಡೋದಕ್ಕೂ ನೀವು ಸ್ಕ್ರೀನ್ ಅಲ್ಲಿ ನೋಡೋದಕ್ಕೂ there is a lot of difference. ಪ್ಲಸ್ ಟಚ್ ಮಾಡಿ ಫೀಲ್ ಮಾಡ್ಬೇಕಾಗತ್ತೆ ನಮ್ಗೆ ಒಂದೊಂದ್ಸತಿ ಆ ಸ್ಕಿನ್ ಟೈಪ್ ಯಾವ ತರ ಅಂತ. ಸೊ ಅವಾಗ ಗೊತ್ತೇ ಆಗಲ್ಲ. ಸೊ ಹಾಗಾಗಿ ಬ್ಲೈಂಡ್ಲಿ ಫಾಲೋ ಮಾಡೋಕ್ಕಾಗಲ್ಲ. in-house consultation is better any day. At least first consultation ನೀವು ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ, ಆಮೇಲೆ ಬೇಕಂದ್ರೆ ನೀವು ವಿಡಿಯೋ ಕನ್ಸಲ್ಟೇಷನಲ್ಲಿ ಫಾಲೋ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆ, ಅಂದರೆ ಕೆಲವರು ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗಿಬಿಡುತ್ತೆ, ಈ ಕಲೆ ಹೋಗ್ಬಿಡುತ್ತೆ, ಆ ಕಲೆ ಹೋಗ್ಬಿಡುತ್ತೆ, ವೈಟ್ ಆಗ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಲೈಕ್ ಒಂದೊಂದು ಪ್ರಾಡಕ್ಟನ್ನು ಅವ್ರು ಪ್ರಮೋಟ್ ಮಾಡ್ತಾರೆ, ಅದ್ರ ಜೊತೆಗೆ ಬೇರೆ ಈ ಥರ ಹೋಮ್ ರೆಮಿಡೀಸ್ ಬಗ್ಗೆ ಮಾಡ್ತಾರೆ. ಸೊ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಒಂದು ಕನ್ಸಲ್ಟೇಷನ್ ತಗೊಳ್ಳೋ ಅಂಥದ್ದು ಬೆಸ್ಟ್ ಅಂತ ಹೇಳಿ ಕಂಪಲ್ಸರಿ. ಓಕೆ, ಅದು ಅವ್ರಿಗೆ ಏನ್ ವರ್ಕ್ ಆಗಿದೆ ಅಂತ ಹೇಳಿರ್ತಾರೆ, ಬಟ್ ಅದು ನಿಮಗೆ ಸೂಟ್ ಆಗುತ್ತೋ ಇಲ್ಲೋ ಅಂತ ನಾವು ಹೇಳ್ತೀವಿ. ಓಕೆ, ನಿಮ್ಮ ಸ್ಕಿನ್ ಟೈಪ್ ಬೇರೆ ಇರುತ್ತೆ. ಹೌದು, ಡೆಫಿನೆಟ್ಲಿ. ಓಕೆ, ಈಗ ಒಂದು ಪ್ರಾಡಕ್ಟ್ ಒಬ್ಬರಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟು ಬಿಡುತ್ತೆ, ಅದೇ ಸ್ಕಿನ್ ಪ್ರಾಡಕ್ಟ್ ಇನ್ನೊಬ್ಬರಿಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡೋದಿಲ್ಲ. ಯಾಕೆ ಈ ತರ ಆಗುತ್ತೆ ಅಂತ? ಒಂದು ಡಿಫ್ರೆಂಟ್ ಸ್ಕಿನ್ ಟೈಪ್, ಅವ್ರದ್ದು ಆಯಿಲಿ ಸ್ಕಿನ್ ಇರ್ಬೋದು, ಅವ್ರಿಗೆ ಪ್ರಾಡಕ್ಟ್ ಚೆನ್ನಾಗಿ ಕೆಲಸ ಮಾಡ್ತು. ಇನ್ನೊಂದು ನಮ್ಮ ಸ್ಕಿನ್ ಟೈಪ್ ಬೇರೆ ಇದೆ, ಅದು ಕೆಲಸ ಮಾಡಿಲ್ಲ.
ನೆಕ್ಸ್ಟ್ ಇನ್ನೊಂದು ಏನಿರುತ್ತೆ, ನಮ್ಮದು ಫುಡ್ ಹ್ಯಾಬಿಟ್ಸ್ನು ಇಂಪಾರ್ಟೆಂಟು. ಇವಾಗ ಅದೇ ಪ್ರಾಡಕ್ಟ್ ಇಬ್ಬರು ಆಯಿಲಿ ಸ್ಕಿನ್ ಇದ್ದೀವಿ ಅಂತ ಅನ್ಕೊಳ್ಳಿ, ಅವರು ಆಯಿಲಿ ಸ್ಕಿನ್, ನಾನು ಆಯಿಲಿ ಸ್ಕಿನ್, ನಾನು ಸೇಮ್ ಪ್ರಾಡಕ್ಟ್ ಬರ್ದಿದ್ದೀನಿ, ಬಟ್ ಆದರೂ ವರ್ಕ್ ಆಗಲ್ಲ ಒಬ್ರೊಬ್ರಿಗೆ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡು, ನಾವು ಊಟದ ಮೇಲೆ ಡಿಪೆಂಡು, ಅದು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಬರೀ ನಾನು ಸ್ಕಿನ್ ಕೇರ್ ಹಚ್ತೀನಿ, ನನ್ನ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ, ಪ್ರಾಡಕ್ಟ್ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ, ಇಲ್ಲ. ಎವ್ರಿಥಿಂಗ್ ಮ್ಯಾಟರ್ಸ್. ವಾಟ್ ಯು ಈಟ್, ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಇನ್ನು ಕೆಲವರಿಗೆ ನನ್ನ ಸ್ಕಿನ್ ಟೈಪ್ ಯಾವುದಪ್ಪ, ಡಾಕ್ಟರ್ ಈಗ ಡ್ರೈ ಸ್ಕಿನ್ ಬಗ್ಗೆ ಹೇಳ್ತಾರೆ, ಕಾಂಬಿನೇಷನ್ ಸ್ಕಿನ್ ಬಗ್ಗೆ ಹೇಳ್ತಾರೆ, ಆಯಿಲ್ ಸ್ಕಿನ್ ಬಗ್ಗೆ ಹೇಳ್ತಾರೆ, ಬಟ್ ನನ್ನ ಸ್ಕಿನ್ ಟೈಪ್ ಯಾವುದು ಅಂತ ನನಗೆ ಗೊತ್ತಿಲ್ಲ ಅನ್ನುವಂಥ ಡೌಟ್ಸ್ ಅಲ್ಲಿ ಇರೋರು ಇರ್ತಾರೆ. ಸೊ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನಾವು ಕಂಡು ಹಿಡಿಯೋದು ಹೇಗೆ ಅಂತ? ವೆರಿ ಈಸಿ. ಓಕೆ, ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಮೈಲ್ಡ್ ಕ್ಲೆನ್ಸರಿಂದ ಮುಖ ತೊಳಿರಿ. ಮತ್ತು ಹಾರ್ಶ್ ಸೋಪ್ ಅಲ್ಲ, ಮೈಲ್ಡ್ ಆಗಿರೋ ಸೋಪಿಂದ ಮುಖ ತೊಳೆದ್ಬಿಟ್ಟು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ, 30 to 60 minutes. ಆವಾಗ ನೀವು ಒಂದು ಟಿಶ್ಯೂ ಪೇಪರಿಂದ ಬ್ಲಾಚ್ ಮಾಡಿ ಫೇಸ್ನ. ಟಿಶ್ಯೂ ಪೇಪರಿಂದ ಬ್ಲಾಚ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ, ಇಟ್ ಈಸ್ ಆನ್ ಶೈನಿ ಅನ್ಸೋಕ್ಕೆ ಶುರು ಆಗುತ್ತೆ, ಇಲ್ಲ ಫುಲ್ ಫೇಸ್ ಶೈನಿ ಆದಾಗ ಫುಲ್ ಫೇಸ್ ಆಯಿಲಿ ಸ್ಕಿನ್ ಅಂತ. ಇವಾಗ ಬರೀ ಟೀ ಝೋನ್ ಶೈನ್ ಆಗ್ತಾ ಇದೆ, ಇಲ್ಲಷ್ಟೇ ಆಯಿಲ್ ಅನ್ನಿಸ್ತಾ ಇದೆ, ಇಲ್ಲೆಲ್ಲ ಒಂಥರ ಎಳ್ದಂಗೆ ಅನ್ನಿಸ್ತಿದೆ ಡಾಕ್ಟರ್, ಅದು ಕಾಂಬಿನೇಷನ್ ಸ್ಕಿನ್. ಇಲ್ಲ ಫುಲ್ ತೊಳೆದಾದ್ಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಫುಲ್ ಮುಖಾನೇ ಎಳೀತಾ ಇದೆ ಅಂತಂದರೆ ಡ್ರೈ ಸ್ಕಿನ್. ಓಕೆ, ಏನು ಅನ್ನಿಸ್ತಿಲ್ಲ ಡಾಕ್ಟರ್, ನನ್ನ ಸ್ಕಿನ್ ಚೆನ್ನಾಗಿದೆ ಹಾಫ್ ಆನ್ ಅವರ್ ಆದಮೇಲೆ ಅಂದ್ರೆ ಯು ಆರ್ ಬ್ಲೆಸ್ಡ್, ಇಟ್ ಇಸ್ ನಾರ್ಮಲ್ ಸ್ಕಿನ್ ಅಂತ. ಓಕೆ, ಸೊ ನಾರ್ಮಲ್ ಸ್ಕಿನ್ ಅನ್ನೋಂಥದ್ದು ಇರುತ್ತೆ. ಇವಾಗ ನನಗೆ ಆ ಕಡೆ ಅಷ್ಟು ಆಯಿಲಿ ಇರಲ್ಲ, ಅಷ್ಟು ಡ್ರೈ ಇರಲ್ಲ, ಎಲ್ಲ ಕಡೆನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಇರುತ್ತೆ. ಓಕೆ, ನಾರ್ಮಲ್ ಸ್ಕಿನ್ ಅವ್ರು ತುಂಬಾ ಜನ ಇರ್ತಾರೆ. ಓಕೆ, ಆದ್ರೆ ಒಂದು ಪರ್ಸನ್ ನೋಡಿದ ತಕ್ಷಣ ಇದು ಯಾವ ಸ್ಕಿನ್ ಅಂತ ಹೇಳೋದಕ್ಕಾಗೋದಿಲ್ವಾ? ಡಿಫಿಕಲ್ಟ್. ಓಕೆ, ಇವಾಗ ನನ್ನ ಹತ್ರ ಬಂದ್ರು ಪೇಷಂಟ್, ಅವರು ಎಷ್ಟೊಂದು ಸತಿ ಕ್ರೀಮ್ ಹಚ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ನಮ್ಗೆ ಕಷ್ಟ ಆಗತ್ತೆ ಅವಾಗ ಹೇಳೋದು ಇದು ನಿಮ್ಮ ನಾರ್ಮಲ್ ಸ್ಕಿನ್ ಆಯಿಲಿ ಸ್ಕಿನ್ ಅಂತ. ನಾವು ಎಷ್ಟೊಂದು ಸತಿ ಹೋಗ್ಬಿಟ್ಟು ಮುಖ ತೊಳ್ಕೊಂಡ್ ಬನ್ನಿ, ನಾವು ಎಕ್ಸಾಮಿನ್ ಮಾಡ್ತೀವಿ ಅಂತ ಹೇಳೋದು. ಸೊ ಯಾವಾಗ್ಲೂ ಡಾಕ್ಟರ್ ಹತ್ರ ಹೋಗ್ಬೇಕು, ಎಸ್ಪೆಷಲಿ ಡರ್ಮಟಾಲಜಿಸ್ಟ್ ಅಂತ. ಏನು ಹಚ್ಕೊಂಡು ಬರಕ್ ಹೋಗ್ಬೇಡಿ, ನಮಗೆ ಈಸಿಯಾಗಿ ಅನಲೈಸ್ ಮಾಡ್ಬೋದು. ಓಕೆ, ಸೊ ನಾರ್ಮಲ್ ವಾಟರ್ ಅಲ್ಲೇ ಫೇಸ್ ವಾಶ್ ಮಾಡಿ ತಿಳ್ಕೊಬಹುದು ನಾವು? ಇಲ್ಲ, ಕ್ಲೆನ್ಸರ್ ಅಲ್ಲೇನೆ ತೊಳಿಬೇಕು, ಯಾಕಂದ್ರೆ ನೀವು ಹಚ್ಚಿರೋ ಕ್ರೀಮ್ಸ್ ಎಲ್ಲ ಹೋಗ್ಬೇಕಲ್ಲ. ಓಕೆ ಓಕೆ, ಸೊ ಮೈಲ್ಡ್ ಕ್ಲೆನ್ಸರ್ ಇಂದನೇ ತೊಳೆದ್ಬಿಟ್ಟು ಆಮೇಲೆ ಟೈಪ್ ಆಫ್ ಸ್ಕಿನ್ ಹೇಳ್ಬೋದು. ಓಕೆ, ಇನ್ನು ಕೆಲವ್ರಿಗೊಂದು ಏನಿರುತ್ತೆ ಅಂತ ಹೇಳಿದ್ರೆ, ಫೇಸ್ ವಾಶ್ ಹೆಚ್ಚಾಗಿ ಬಳಸಿದ್ರೆ ಸ್ಕಿನ್ ಕ್ಲೀನ್ ಆಗುತ್ತಾ ಅನ್ನುವಂಥ ಒಂದು ಡೌಟ್ಸ್ ಇರುತ್ತೆ. ನಿಜವಾಗಿಯೂ ಹೌದಾ? ಸ್ಕಿನ್ ಕ್ಲೀನ್ ಆಗಬೇಕು ಅಂದ್ರೆ ಫೇಸ್ ವಾಶ್ ಜಾಸ್ತಿ ಹಚ್ಚಿ, ಅಂದ್ರೆ ಕ್ವಾಂಟಿಟಿನೂ ಜಾಸ್ತಿ ತಗೊಂಡು ಜಾಸ್ತಿ ಉಜ್ಜಿದ್ರೆ ಏನಾದರೂ ರಿಸಲ್ಟ್ ಕೊಡುತ್ತಾ ಅಂತ? ಏನು ಇಲ್ಲ, ತಪ್ಪು ಕಲ್ಪನೆ ಎಲ್ರದ್ದು. ಓಕೆ, ನಾವು ತುಂಬಾ ಜನಕ್ಕೆ ಅದೇ ಅನ್ಸುತ್ತೆ, ಕ್ರೀಮ್ ಜಾಸ್ತಿ ಯೂಸ್ ಮಾಡಿದ್ರೆ ಬೆಳ್ಳಗಾಗ್ತೀವಾ? ಇಲ್ಲ. ಫೇಸ್ ವಾಶು ಜಾಸ್ತಿ ಯೂಸ್ ಮಾಡಿದ್ರೆ ಕೊಳೆ ಎಲ್ಲ ಹೋಗುತ್ತಾ, ಬೆಳ್ಳಗಾಗತ್ತಾ? ಇಲ್ಲ. ಸೊ ಫೇಸ್ ವಾಶ್ ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರಾ ಅಷ್ಟು ಮೇಲ್ಗಡೆ ಆಯಿಲ್ ಕಂಟೆಂಟ್ ಹೋಗುತ್ತೆ. ಆಯಿಲ್ ಏನಕ್ಕೆ ಸಿಕ್ರೀಟ್ ಆಗೋದು? ಒಂದು ಬ್ಯಾರಿಯರ್ ಫಾರ್ಮ್ ಆಗೋಕ್ಕೆ, ನಮ್ಮ ಸ್ಕಿನ್ಗೆ ಪ್ರೊಟೆಕ್ಟ್ ಮಾಡೋಕ್ಕೆ. ಬಟ್ ನಾವು ತೆಗಿತಾ ಇರೋದು ಎಕ್ಸೆಸ್ ಆಯಿಲ್. ಅದನ್ನ ನೀವು ನಾರ್ಮಲ್ ಆಯಿಲು ತೆಗೆದ್ಬಿಟ್ರೆ ಸ್ಕಿನ್ ಬ್ಯಾರಿಯರ್ ಹೋಗ್ಬಿಡುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ರಫ್ ಆಗುತ್ತೆ, ಮತ್ತೆ ರೀಬೌಂಡ್ ಆಯಿಲ್ ಆಗುತ್ತೆ, ಪಿಂಪಲ್ಸ್ ಬರುತ್ತೆ, ಇರಿಟೇಷನ್ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಸೊ ಪದೇ ಪದೇ ಕ್ಲೀನ್ ಮಾಡಂಗಿಲ್ಲ, ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗುತ್ತೆ, ಅದರಿಂದ ಮತ್ತೆ ಸುಮಾರು ಸ್ಕಿನ್ ಪ್ರಾಬ್ಲಮ್ ಸಾಧ್ಯತೆಗಳಾಗುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿ ಪದೇ ಪದೇ ತೊಳೆಯೋದು. ಯೂಶ್ವಲಿ ದಿನಕ್ಕೆ 2 ಸತಿ ತೊಳೆಯೋದು ಬೆಟರ್. ಇವಾಗ ಇನ್ ಕೇಸ್ ನಾವು ಮೇಕಪ್ ಹಾಕಿದರೆ 2 ಸತಿ, ಇವಾಗ ಸಂಜೆ ಮೇಕಪ್ ಹಾಕಿದ್ದೀವಿ, ಬೆಳಿಗ್ಗೆಯಿಂದ ಮೇಕಪ್ ಹಾಕಿದ್ದೀವಿ ಅಂತ ಅನ್ಕೊಳ್ಳಿ, ಅವಾಗ ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಡಬಲ್ ಕ್ಲೆನ್ಸಿಂಗ್ ಅಂತಂದರೆ ನಾರ್ಮಲ್ ಒಂದು ಮಿಸಲರ್ ವಾಟರಿಂದ ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಒಂದು ನಾರ್ಮಲ್ ಫೇಸ್ ವಾಶಿಂದ ತೊಳಿಬೇಕು. ಯಾಕಂದರೆ ನಾವು ಒಂದೊಂದ್ಸತಿ ಮೈಲ್ಡ್ ಕ್ಲೆನ್ಸರಿಂದ ಮೇಕಪ್ ಎಲ್ಲ ಹೋಗಲ್ಲ, ಕೊಳೆಗಳು ಹೋಗಲ್ಲ. ಸೊ ಅವಾಗ ಡಬಲ್ ಕ್ಲೆನ್ಸಿಂಗ್ ಇಸ್ ಇಂಪಾರ್ಟೆಂಟ್. ಪೀಪಲ್ ಹೂ ಆರ್ ಔಟ್ಸೈಡು ತುಂಬ ಮೇಕಪ್ ಯೂಸ್ ಮಾಡೋರು ಡಬಲ್ ಕ್ಲೆನ್ಸಿಂಗ್ ಅಷ್ಟೇ. ಬಟ್ ದಿನಕ್ಕೆ 2 ಸತಿ ತೊಳಿಲೇಬೇಕು, ಅದಕ್ಕಿಂತ ಪದೇ ಪದೇ ತೊಳೆಯಂಗಿಲ್ಲ, ಸ್ಕ್ರಬ್ ಮಾಡಂಗಿಲ್ಲ ಜಾಸ್ತಿ. ಇವಾಗ ಸ್ಕ್ರಬ್ಬಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ವಾರಕ್ಕೆ 1 ಸತಿನೋ 2 ವಾರಕ್ಕೆ 1 ಸತಿನೋ ಓಕೆ. ಅದನ್ನು ಅಲ್ಲ ಕಿ ಎಲ್ಲರೂ ಎಲ್ಲ ಸ್ಕಿನ್ ಟೈಪ್ ನಾನು ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಯೂಸ್ ಮಾಡಕ್ಕೆ ಹೋಗಬೇಡಿ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಸ್ಕಿನ್ ಟೈಪ್. ಸೊ ಆಯಿಲಿ ಸ್ಕಿನ್ ಇರೋರು ವಾರಕ್ಕೆ 1 ಸತಿ ಇಲ್ಲ 2 ವಾರಕ್ಕೆ 1 ಸತಿ ಯೂಸ್ ಮಾಡಿದ್ರೆ ಸಾಕು. ಡ್ರೈ ಸ್ಕಿನ್ ಇರೋರು ಸ್ಕ್ರಬ್ ಮಾಡಲೇಬಾರ್ದು ಅಂತ ಹೇಳ್ತೀವಿ. ಮಾಡಲೇಬಾರದು, ಯಾಕಂದ್ರೆ ಡ್ರೈ ಆಗುತ್ತೆ ಸ್ಕ್ರಬ್, ಮತ್ತೆ ಅದೆಲ್ಲ ಒಂದು ಅಪ್ಪರ್ ಲೇಯರ್ ಹೋಗ್ಬಿಡುತ್ತೆ. ಅಂದ್ರೆ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಹೋಗ್ಬೇಕು ಅಂತ ಸ್ಕ್ರಬ್ ಮಾಡ್ತಾರೆ ಕೆಲವರು. ಅದೇ ಆಯಿಲಿ ಸ್ಕಿನ್ ಇರೋರಿಗೆ. ಇವಾಗ ಡ್ರೈ ಸ್ಕಿನ್ ಇರೋರಿಗೆ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಎಲ್ಲಿ ಬರುತ್ತೆ? ಬರಲ್ಲ. ಸೊ ಹಂಗಾಗಿ ಅವ್ರ ಸ್ಕ್ರಬ್ಬಿಂಗ್ ಬೇಡ. ಸೊ ವಾರಕ್ಕೆ 1 ಸತಿ ಸಾಕು ಸ್ಕ್ರಬ್ಬಿಂಗ್. ಆಯಿಲಿ ಸ್ಕಿನ್ ಇರೋರು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ತುಂಬಾ ಹಾರ್ಶ್ ಆಗು ಮಾಡಂಗಿಲ್ಲ, ಮೈಲ್ಡ್ ಆಗಿ ಒಂದು 5 to 10 ಸೆಕೆಂಡ್ಸ್ ಮಾಡಿದ್ರು ಸಾಕು. ಓಕೆ ಓಕೆ. ಇನ್ನು ನೈಟ್ ಶಿಫ್ಟ್ ಅಲ್ಲಿ ಇರೋರು ಅಥವಾ ಜಾಸ್ತಿ ನೈಟ್ ಶಿಫ್ಟ್ ಕೆಲಸ ಮಾಡೋರ್ದು ಸ್ಕಿನ್ ಯೂಶಲಿ ಯಾವ ರೀತಿಯಾಗಿರುತ್ತೆ? ಯಾಕಂತ ಹೇಳಿದ್ರೆ ನಿದ್ದೆ ಕಡಿಮೆ ಮಾಡಿರ್ತಾರೆ, ನೈಟ್ ನಿದ್ದೆ ಕಡಿಮೆ ಇರುತ್ತೆ. ಸೊ ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ ನಮ್ಮ ಸ್ಕಿನ್ನಿಗೆ ಅಥವಾ ನಮ್ಮ ಸ್ಕಿನ್ ಹೆಲ್ತ್ಗೆ ನಿದ್ದೆ ಎಷ್ಟು ಮುಖ್ಯ ಆಗುತ್ತೆ ಅಂತ? ತುಂಬಾ ಮುಖ್ಯ.
ಇವಾಗ ಎಷ್ಟೊಂದು ಜನ ಬರ್ತಾರೆ, ಡಾಕ್ಟರ್ ನಾನು ರಾತ್ರಿ ಎಲ್ಲ ಕೆಲಸ ಮಾಡೋದು, ಬಟ್ ಬೆಳಗ್ಗೆ ಎಲ್ಲ ಮಲ್ಕೊಂಡಿರ್ತೀನಿ, 8 hours ಚೆನ್ನಾಗಿ ನಿದ್ದೆ ಮಾಡಿರ್ತೀನಿ, ಆದರೂ ನನಗೆ ಫ್ರೆಶ್ ಅನಿಸಲ್ಲ, ಆದರೂ ನನ್ನ ಸ್ಕಿನ್ ಡಲ್ ಆಗಿದೆ ಅಂತ. ದಟ್ ಈಸ್ ಕಾಮನ್. ಯಾಕಂದರೆ ಸರ್ಕ್ಯಾಡಿಯನ್ ರಿದಮ್ ಅಂತ ಒಂದಿರುತ್ತೆ ನಮ್ಮ ಬಾಡಿದು, ಅದು 10 to 6 ಅಂತಲೇ ಹೇಳ್ತೀವಿ. ಆ ಟೈಮಲ್ಲಿ ಮಲಗಲಿಲ್ಲ ಅಂತಂತಂದರೆ ನಮ್ಮ ಬಾಡಿಲಿ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಆ ಸ್ಟ್ರೆಸ್ ಹಾರ್ಮೋನ್ಸಿಂದ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ, ಇನ್ಫ್ಲಮೇಷನ್ ಜಾಸ್ತಿ, ಏಜಿಂಗ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿದ್ದೆ ನೈಟಲ್ಲೇ ಮಾಡೋದು ಕರೆಕ್ಟ್ ಟೈಮ್. ಅದು 11 to 8, 11 to 7 ಆರ್ 10 to 6 ಅಂತಲೇ ಹೇಳ್ತೀವಿ. ಸೊ ಅದರಿಂದ ನಮ್ಮ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ಸೊ ಅದರಿಂದ ನಮ್ಮ ಸ್ಕಿನ್ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಈಗ ಶುಗರ್ ಇಂಟೇಕ್ ಅನ್ನ ಜಾಸ್ತಿ ಮಾಡಿದ್ವಿ ಅಂತ ಹೇಳಿದ್ರೆ ಸ್ಕಿನ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ನಮ್ದು ಸ್ಕಿನ್ ಆರೋಗ್ಯ ಚೆನ್ನಾಗಿರ್ಬೇಕು ಅಥವಾ ಚರ್ಮದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಶುಗರ್ ಇಂಟೇಕ್ನ ಅಥವಾ ಸಿಹಿ ತಿಂಡಿಗಳು ಅಥವಾ ಸಕ್ಕರೆ ಹಾಕಿರುವಂತಹ ಪದಾರ್ಥಗಳನ್ನ ಕಡಿಮೆ ಮಾಡ್ಬೇಕಾಗತ್ತಾ, ಹೇಗೆ? ಹೌದು. ಸೊ ಸಿಹಿ ತಿಂಡಿಗಳು ಆದಷ್ಟು ಕಡಿಮೆ ಮಾಡಲೇಬೇಕು. ಒಂದು ಸ್ವೀಟ್ಸ್ ಜಾಸ್ತಿ ತಿಂದಾಗ ಆಕ್ಟಿವ್ ಪ್ರೋನ್ ಇರೋರಿಗೆ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಜಾಸ್ತಿ ಸಿಕ್ರೀಟ್ ಆಗಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಮೊಡಮೆಗಳು ಬರುತ್ತೆ. ಇವಾಗ ಡ್ರೈ ಸ್ಕಿನ್ ಇರೋರು ನಾನು ಸ್ವೀಟ್ ತಿಂತೀನಿ ಅಂತಂತಂದರೆ ನನಗೇನು ಮೊಡಮೆ ಬರಲ್ಲ ಡಾಕ್ಟರ್, ಸ್ವೀಟ್ ತಿನ್ಬೋದಾ? ಇಲ್ಲ, ಅದು ಸ್ಟೆಮ್ ಸೆಲ್ಸ್ನ ತಿನ್ನೋಕ್ಕೆ ಶುರು ಮಾಡುತ್ತೆ. ಸೊ ಅದು ಇನ್ಫ್ಲಮೇಷನ್ ಕಾಸ್ ಮಾಡುತ್ತೆ. ರೂಟ್ ಲೆವೆಲಲ್ಲೇ ಇವಾಗ ನಮ್ಮ ಸ್ಕಿನ್ ಸ್ಟೆಮ್ ಸೆಲ್ಸ್ನ ಬೇಗ ಅದನ್ನು ಡಿಗ್ರೇಡ್ ಮಾಡುತ್ತೆ. ಅದೇ ಸೇಮ್ ಫಾರ್ ಅವರ್ ಹೇರ್ ಆಲ್ಸೋ. ಸೊ ಜಾಸ್ತಿ ಸ್ವೀಟ್ಸ್ ತಿನ್ನಕ್ಕೆ ಹೋದಾಗ ರೂಟ್ಸು ಅಥವಾ ಸ್ಟೆಮ್ ಸೆಲ್ಸ್ ಕಡಿಮೆ ಆದಾಗ ಅದು ಡ್ಯಾಮೇಜ್ ಮಾಡಿದಾಗ ಹೇರ್ ಲಾಸ್ ಆಗುತ್ತೆ, ಪ್ಲಸ್ ಏಜಿಂಗ್ ಬೇಗ ಬರುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿ ಸ್ವೀಟ್ಸ್ ತಿನ್ನೋದು. ಓಕೆ. ಸೊ ಜಾಸ್ತಿ ಆಯಿಲಿ ಫುಡ್ ತಿಂದು ಅಂತ ಹೇಳಿದ್ರೆ ಪಿಂಪಲ್ಸ್ ಬರುತ್ತೆ ಹೇಳ್ತಾರೆ, ಎಷ್ಟು ನಿಜ ಡಾಕ್ಟರ್ ಇದು? ಅದು 100% ನಿಜಾನೇ. ಸೊ ಆಯಿಲಿ ಫುಡ್ಸ್ ಅವಾಯ್ಡ್ ಮಾಡಿ. ಸೊ ಸೇಮ್ ಲೈಕ್ ಯೋರ್ ಶುಗರ್ಸ್. ಓಕೆ, ನಾವು ಶುಗರ್ಸು ಮತ್ತು ಆಯಿಲಿ ಫುಡ್ಸ್ ಎಷ್ಟು ತಿಂತೀವಿ ಅಷ್ಟು ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ, ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಕ್ಲಾಗಿಂಗ್ ಆಫ್ ಪೋರ್ಸ್ ಜಾಸ್ತಿ ಆಗುತ್ತೆ. ಅವಾಯ್ಡ್ ಆಯಿಲಿ ಫುಡ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ. ಇನ್ನು ಮುಖಕ್ಕೆ ಹಚ್ಚುವಂಥ ಕ್ರೀಮ್ಗಳು ಯಾವುದನ್ನು ಫಸ್ಟ್ ಹಚ್ಚಬೇಕು, ಎಷ್ಟು ಹಚ್ಚಬೇಕು ಅನ್ನೋದೊಂದು ಡೌಟ್ಸ್ ಇರುತ್ತೆ. ಅಂದರೆ ಲೇರಿಂಗ್ ಆಫ್ ಪ್ರಾಡಕ್ಟ್ಸ್ ಅನ್ನ ನೋಡೋದಾದ್ರೆ ಈಗ ಮಾಯಿಶ್ಚರೈಸರು, ಸನ್ಸ್ಕ್ರೀನು, ಸೊ ಹೇಗೆ ಹಚ್ಚಬೇಕು, ಯಾವ್ದಾದ್ಮೇಲೆ ಯಾವ್ದು ಹಚ್ಚಬೇಕು ಅಂತ ಇರುತ್ತೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ, ಸರಿಯಾದ ಕ್ರಮ ಯಾವುದು ಅಂತ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಒಂದು ಫೇಸ್ ವಾಶ್, ಮುಖ ಎದ್ದ ತಕ್ಷಣ ನಾವು ಮುಖ ತೊಳಿತೀವಿ, ಒಂದು ಫೇಸ್ ವಾಶ್ ಮಾಡಲೇಬೇಕು. ಫೇಸ್ ವಾಶ್ ಮಾಡಿದ ತಕ್ಷಣ ಇವಾಗ ನನಗೇನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಿ, ಇವಾಗ ನನಗೆ ಸ್ವಲ್ಪ ಪಿಂಪಲ್ಸ್ ಇದೆ, ಪಿಂಪಲ್ಸ್ದು ಕ್ರೀಮ್ ಹಚ್ಬಿಟ್ಟು ಆಮೇಲೆ ಮಾಯ್ಶ್ಚರೈಸರು, ಆಮೇಲೆ ಸನ್ಸ್ಕ್ರೀನ್. ಇದು ನಿಮ್ಮದು ಬೆಳಗ್ಗೆ ರೂಟೀನ್ ಅಂತಂದರೆ AM ರೂಟೀನ್ ಅಂತ ಹೇಳ್ತೀವಿ. ಇವಾಗ ರಾತ್ರಿ ಹೊತ್ತು ಮುಖ ತೊಳೆದಾದ್ಮೇಲೆ ಇವಾಗ ನಾನೇನೋ ಆ್ಯಂಟಿ ಏಜಿಂಗ್ ಯೂಸ್ ಮಾಡ್ತಿದ್ದೀನಿ ಅಥವಾ ಪಿಗ್ಮೆಂಟೇಷನ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಫಸ್ಟು ಆ ಕ್ರೀಮ್ ಹಚ್ಬಿಟ್ಟು ಆಮೇಲೆ ಮಾಯ್ಶ್ಚರೈಸರ್ ಹಚ್ಚಬೇಕು. ಇಲ್ಲ ನಾನು ಮುಖ ತೊಳೆದಾದ್ಮೇಲೆ ಡ್ರೈ ಅನಿಸ್ತು ಅಂತಂದರೆ ಅದು ಮತ್ತು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಬೇಕಾಗತ್ತೆ, ಎಲ್ರಿಗೂ ಸೇಮ್ ಇರಲ್ಲ. ಡ್ರೈ ಅನಿಸ್ತು ಅಂದರೆ ಮಾಯ್ಶ್ಚರೈಸರ್ ಹಚ್ಚಿ ಆಮೇಲೆ ನೈಟ್ ಕ್ರೀಮ್ ಹಚ್ಚಬೇಕು. ಇಲ್ಲ ಅಂತಂದರೆ ಡೈರೆಕ್ಟ್ಲಿ ನೈಟ್ ಕ್ರೀಮ್ ಹಚ್ಬಿಟ್ಟು ಮಾಯ್ಶ್ಚರೈಸರು ಹಚ್ಬೋದು. ಓಕೆ. ಸೀರಮ್ ಯಾವಾಗ ಹಚ್ಚಬೇಕಾಗುತ್ತೆ? ಸೊ ಕ್ರೀಮ್ ಅಥವಾ ಸೀರಮ್ ಅಂತಂದರೆ ಸೇಮ್. ಓಕೆ, ಇವಾಗ ನನಗೆ ಪಿಂಪಲ್ಸ್ಗೆ ಸೀರಮು ಬರುತ್ತೆ, ಕ್ರೀಮ್ಸು ಬರುತ್ತೆ. ನನಗೆ ಏನೋ ಪ್ರಾಬ್ಲಮ್ ಇದೆ ಅಂತಂದರೆ ಫಸ್ಟು ಸೀರಮು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಅದೇ ಕ್ರಮದಲ್ಲಿ ಹಚ್ಚಬೇಕು. ರಾತ್ರಿನೂ ಅಷ್ಟೇ. ಇವಾಗ ನಾನೇನೋ ವಿಟಮಿನ್ C ಸೀರಮ್ ಯೂಸ್ ಮಾಡಿದ್ದೀನಿ ಅಥವಾ ಹೈಲೋರೋನಿಕ್ ಆಸಿಡ್ ಸೀರಮ್, ಸೊ ಫಸ್ಟ್ ಸೀರಮ್ ಹಚ್ಬಿಟ್ಟು ಆಮೇಲೆ ಮಾಯ್ಶ್ಚರೈಸರ್ ಹಚ್ಚಬೇಕು. ಹಾಗಿದ್ರೆ ಸುಮ್ಮನೆ ಸೀರಮ್ ಹಚ್ಚೋಂಗಿಲ್ಲ ಬೇಡ. ಬಿಕಾಸ್ ನಾನು ಕೆಲವರು ಸುಮ್ಮನೆ ಗ್ಲೋ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಸೀರಮ್ ಹಚ್ತಾರೆ. ಸೊ ಆ ಥರ ಹಚ್ಚೋ ಅವಶ್ಯಕತೆ ಇಲ್ಲ, ಹಚ್ಚಲೇಬಾರ್ದು. ಇವಾಗ ಎಷ್ಟೊಂದು ಜನ ಬರ್ತಾರೆ, ಡಾಕ್ಟರ್ ನಾನು ಸೀರಮ್ ಹಚ್ತಿದ್ದೀನಿ. ಏನು ಸೀರಮ್ ಕಂಟೆಂಟ್ ಅಂದ್ರೆ ಡಾಕ್ಟರ್ ಸೀರಮ್ ಹಚ್ತಿದ್ದೀನಿ, ಗೊತ್ತೇ ಇರಲ್ಲ ಏನು ಕಂಟೆಂಟ್ ಇರುತ್ತೆ, ಯಾಕೆ ಹಚ್ತಿದ್ದಾರೆ ಅಂತನೋ. ಅವ್ರು ಯೂಸ್ ಮಾಡ್ತಿದ್ದಾರೆ ಡಾಕ್ಟರ್, ಅದಕ್ಕೆ ನಾನು ಯೂಸ್ ಮಾಡ್ತಿದ್ದೀನಿ. ಸುಮ್ಮನೆ ಒಂದು ಕಂಪ್ನಿ ಹೆಸರು ಹೇಳ್ತಾರೆ, ಪ್ಲಮ್, ಏನೋ ಕಂಪ್ನಿ ಹೆಸರು, ಬಟ್ ಅದ್ರಲ್ಲಿ ಏನಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಏನೋ ಪ್ರಾಬ್ಲಮ್ ಇದೆ ಅಥವಾ ಏನೋ ಸ್ಕಿನ್ ಕಾಯಿಲೆಗಳಿದೆ, ನಮ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ನಂಗೆ ಗ್ಲೋ ಬೇಕು ಅಂದರೆ ಗ್ಲೋ ಥರ ಸೀರಮ್ ಬೇರೆ ಬರುತ್ತೆ, ಆಕ್ನಿಗೆ ಸೀರಮ್ ಬೇರೆ ಬರುತ್ತೆ, ಪಿಗ್ಮೆಂಟೇಷನ್. ಒಂದೇ ಸೀರಮ್ ಎಲ್ಲದಕ್ಕೂ ಕೆಲಸ ಮಾಡುತ್ತಾ? ಇಲ್ಲ. ಓಕೆ. ಗ್ಲೋ ಬರೋದಕ್ಕೂ ಸೀರಮ್ ಹಚ್ತಾರೆ. ಓಕೆ. ಇವಾಗ ವಿಟಮಿನ್ C ಏನಿದೆ ಅದು ಗ್ಲೋಗೆ ಸೀರಮ್. ಸೊ ಅದರಿಂದ ಗ್ಲೋ ಬರುತ್ತೆ. ಬಟ್ ವಿಟಮಿನ್ C ಎಲ್ಲರೂ ಹಚ್ಚಕ್ಕಾಗಲ್ಲ. ಪಿಂಪಲ್ಸ್ ಇರೋರಿಗೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ವಿಟಮಿನ್ C ಇಂದ. ಸೊ ಅದು ತುಂಬಾ ಜನ ತಪ್ಪು ಮಾಡ್ತಾರೆ. ಓಕೆ. ಸೊ ಡಾರ್ಕ್ ಸರ್ಕಲ್ ತುಂಬಾ ಜನರಿಗೆ ಇರುತ್ತೆ. ಸೊ ಈ ಡಾರ್ಕ್ ಸರ್ಕಲ್ ಅನ್ನೋಂಥದ್ದು ನಿದ್ದೆ ಕಡಿಮೆ ಆಗಿರೋದು ಅಷ್ಟೇನಾ ಅಥವಾ ಅದರಿಂದ ಆಚೆಗೆ ಸ್ಕಿನ್ ಇಶ್ಯೂಸ್ ಏನಾದರೂ ಇರುತ್ತೆ, ಹೇಗೆ ಅಂತ? ಡೆಫಿನೆಟ್ಲಿ. ಇವಾಗ ನಿದ್ದೆ ಕಡಿಮೆ ಆಗಿದ್ದಕ್ಕೆ ಡೆಫಿನೆಟ್ಲಿ ಡಾರ್ಕ್ ಸರ್ಕಲ್ಸ್ ಬಂದೇ ಬರುತ್ತೆ. ಇನ್ನು ಬೇರೆ ಥರ ರೀಸನ್ಸು ಇದೆ. ಒಂದು ಜೆನೆಟಿಕ್, ಮೋಸ್ಟ್ ಕಾಮನ್. ಇವಾಗ ನಮ್ಮ ಅಮ್ಮಂಗೂ ಇದೆ, ನನಗೂ ಇದೆ, ಜೆನೆಟಿಕಲಿ ಅದು ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಇನ್ ಥೈರಾಯ್ಡ್ ಇರೋರಿಗೂ ಡಾರ್ಕ್ ಸರ್ಕಲ್ಸ್ ತುಂಬ ಕಾಮನ್.
PCOS ಇರೋರ್ಗೂ ಇರುತ್ತೆ. ಆಮೇಲೆ ನಮ್ಮ ಬಾಡಿಯಲ್ಲಿ ಏನು ವಿಟಮಿನ್ಸ್ ಕೊರತೆಯಿಂದನೂ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಎಸ್ಪೆಷಲಿ ಐರನು, ವಿಟಮಿನ್ B12 ಕಡಿಮೆ ಆದಾಗ ಡಾರ್ಕ್ ಸರ್ಕಲ್ಸ್ ಕಾಣಿಸುತ್ತೆ. ಇನ್ನೂ ಮೋಸ್ಟ್ ಕಾಮನ್ ಏನು ಡಿಫೆಕ್ಟ್ ಡಾರ್ಕ್ ಸರ್ಕಲ್ಸ್ ಬರೋದು ಅಂತಂದರೆ ಸ್ಟ್ರಕ್ಚರಲ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಇವಾಗ ಇದು ಸ್ಕಲ್ ಫಾರ್ಮ್, ಇದು ಆರ್ಬಿಟ್ ಅಂತ ಹೇಳ್ತೀವಿ. ಕಣ್ಗುಡ್ಡೆ ಒಳಗಡೆ ಇರುತ್ತೆ. ಸೊ ಇಲ್ಲಿ ತೆಗ್ ಥರ ಬಂದ್ಬಿಟ್ಟಿರುತ್ತೆ. ಆ ತೆಗ್ಗಿಂದ ಶ್ಯಾಡೋವಿಂಗ್ ಇಫೆಕ್ಟಿಂದ ನಮಗೆ ಡಾರ್ಕ್ ಸರ್ಕಲ್ಸ್ ಅಂತ ಅನ್ಸುತ್ತೆ. ನೀವು ಅದ್ರಲ್ಲಿ ಎಷ್ಟೇ ಕ್ರೀಮ್ ಹಚ್ಚಲಿ, ನಾನು ಡಿ ಪಿಗ್ಮೆಂಟ್ ಕಣ್ಣು ಸ್ವಲ್ಪ ಒಳಗಡೆ ಹೋಗಿರೋ ತರ ಇಲ್ಲಿ ತೆಗ್ ತರ ಉಳ್ಕೊಂಡಿರುತ್ತೆ. ಸೊ ನೀವು ಅದ್ರಲ್ಲಿ ಎಷ್ಟೇ ಕ್ರೀಮ್ ಹಚ್ಚೋದು ಡಾರ್ಕ್ ಸರ್ಕಲ್ಸ್ ಹೋಗಲ್ಲ. ಆ ತೆಗ್ಗನ್ ತುಂಬಬೇಕು. ಅದ್ರಲ್ಲಿ ಬೇರೆ ಪ್ರೊಸೀಜರ್ಸ್ ಗಳಿರ್ತವೆ. ಸೊ ಯಾವುದೇ ಕಾರಣಕ್ಕೆ ಏನೇನೋ ಬೇರೆ ಕಾರಣಗಳಿರ್ತಾವಲ್ಲ, ಬರೀ ನಾನು ಡಿ ಪಿಗ್ಮೆಂಟಿಂಗ್ ಕ್ರೀಮ್ ಹಚ್ಚಿದ್ರೆ ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ ಅಂತಿಲ್ಲ. ರೂಟ್ ಕಾಸ್ ಹುಡುಕ್ಬೇಕು, ಪ್ಲಸ್ ಅದರ ಪ್ರಕಾರ ಟ್ರೀಟ್ಮೆಂಟ್ ತಗೋಬೇಕು. ಓಕೆ. ಸೊ ಯಾವ ಸಿಂಪ್ಟಮ್ಸ್ ಬಂದಾಗ ಸೆಲ್ಫ್ ಕೇರ್ ಬಿಟ್ಟು ಡರ್ಮಟಾಲಜಿಸ್ಟ್ ಅಥವಾ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಅಂತ? ಫಸ್ಟ್ ಆಫ್ ಆಲ್ ಸೆಲ್ಫ್ ಕೇರ್ ಮಾಡಕ್ಕೆ ಹೋಗಬೇಡಿ. ಯಾವಾಗಲೂ ಡಾಕ್ಟರ್ ಹತ್ರನೇ ಹೋಗ್ಬಿಟ್ಟು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಕೇಳಿ. ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ಹೇಳ್ತಾರೆ. ಇವಾಗ ಇಲ್ಲ ಡಾಕ್ಟರ್ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಸ್ಕಿನ್ ಕೇರು, ಯಾವಾಗ ನಾನು ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ ಫಸ್ಟ್ ಸೈನೇ ಸ್ಕಿನ್ ಕಂಜೆಷನ್ ಅಂತ ಹೇಳ್ತೀವಿ. ಸ್ಕಿನ್ ಕಂಜೆಷನ್ ಅಂತಂದರೆ ಒಂಥರ ಸ್ಕಿನ್ ಡ್ರೈ ಆಗೋಕ್ಕೆ ಶುರು ಆಗುತ್ತೆ, ಚಿಕ್ಕ ಚಿಕ್ಕ ಪಿಂಪಲ್ಸ್ ಬರೋಕ್ಕೆ ಶುರು ಆಗುತ್ತೆ, ಇಚ್ಚಿಂಗ್ ಬರೋಕ್ಕೆ ಶುರು ಆಗುತ್ತೆ. ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ. ಆಮೇಲೆ ಅದು ಪ್ರಾಡಕ್ಟ್ ಇದು ಪ್ರಾಡಕ್ಟ್ ಯೂಸ್ ಮಾಡಕ್ಕೆ ಹೋಗಬೇಡಿ, ಡಾಕ್ಟರ್ ಕೇಳೇನೆ ಯೂಸ್ ಮಾಡಿ. ಓಕೆ. ಸೊ ಸ್ಕಿನ್ ಕೇರಲ್ಲಿ ನಮಗೆ ತಾಳ್ಮೆ ಎಷ್ಟು ಮುಖ್ಯ ಆಗುತ್ತೆ? ತುಂಬ ಅಂದರೆ ತುಂಬ ಮುಖ್ಯ. ಓಕೆ, ಇವತ್ತು ಬಂದುಬಿಟ್ಟು ಡಾಕ್ಟರ್ ನಾನು ಕ್ರೀಮ್ ಹಚ್ತಿದ್ದೀನಿ, ನಾಳೆ ನಂಗೆ ಗ್ಲೋ ಬರುತ್ತಾ? ಇಲ್ಲ. ನಾಳೆ ನನ್ನ ಮೊಡಮೆ ಹೋಗುತ್ತಾ? ಇಲ್ಲ. ನನ್ನ ಮುಂದಿನ ವಾರ ನನ್ನ ಮದುವೆ ಇದೆ ಡಾಕ್ಟರ್, ನನಗೆ ಸ್ವಲ್ಪ ಗ್ಲೋ ಕೊಡಿ ಅಂತ ತುಂಬ ಜನ ಬರ್ತಾರೆ. ಸೊ ನಿಮ್ಗೆ ಏನೇ ಸ್ಕಿನ್ನಲ್ಲಿ ರಿಸಲ್ಟ್ಸ್ ಬೇಕು ಅಂತಂದರೆ ಯು ಹ್ಯಾವ್ ಟು ಕಮ್ 3 months or 6 months ಪ್ರಯರ್ ಅಂತ ಹೇಳ್ತೀವಿ. ಅಷ್ಟು ಲಾಂಗ್ ಟರ್ಮ್ ಪೇಷನ್ಸ್ ಬೇಕೇ ಬೇಕು. ಯಾವುದೇ ಕ್ರೀಮ್ ಯೂಸ್ ಮಾಡಿದ್ರು ಅದು ಕೆಲಸ ಮಾಡೋಕ್ಕೆ ಅಟ್ಲೀಸ್ಟ್ 3 months ಟೈಮ್ ಕೊಡಬೇಕು. ಇಮಿಡಿಯೇಟ್ ಆಗಿ ನಾನು ರೆಟಿನಾಲ್ ಹಚ್ತಿದ್ದೀನಿ ಡಾಕ್ಟರ್, ನನಗೆ ಫೈನ್ ಲೈನ್ಸ್ ಹೋಗ್ತಾ ಇಲ್ಲ ಅಂತ ಬರ್ತಾರೆ. 6 months ಬೇಕು ಅದು ಕೆಲಸ ಮಾಡೋಕ್ಕೆ. ಕೊಲಾಜನ್ ಏನು ಹಾಗೆ ಪ್ರೊಡ್ಯೂಸ್ ಆಗಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಜೆನೆಟಿಕ್ ಮೇಲೇನೂ ಡಿಪೆಂಡ್. ಅವರಿಗೆ ಯಂಗರ್ ಏಜಲ್ಲಿ ಬೇಗ ಕೊಲಾಜಿನ್ ಫಾರ್ಮ್ ಆಗುತ್ತೆ, 30s ಕೊಲಾಜಿನ್ ಫಾರ್ಮ್ ಆಗೋದು ಸ್ಲೋ. ಸೊ ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿಯಲಿಸ್ಟಿಕ್ ಅಪ್ರೋಚ್. ಇನ್ನೊಂದು ನಂದು ಎಕ್ಸ್ಪೆಕ್ಟೇಷನ್ಸು, ನಾನು ಹಚ್ಚಿದ್ರೆ ನಾನು 2 shades ಲೈಟ್ ಆಗಿಬಿಡ್ತೀನ ಡಾಕ್ಟರ್? ಇಲ್ಲ. ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ಸ್ ಹೇಳ್ತಾರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ರಿಯಲಿಸ್ಟಿಕ್ ಅಪ್ರೋಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಕಿನ್ ಕೇರ್. ಓಕೆ. ಸೊ ಯೂಶಲಿ ಜನರು ಸ್ಕಿನ್ ಕೇರಲ್ಲಿ ಯಾವೆಲ್ಲ ಮಿಸ್ಟೇಕ್ಸನ್ನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿರೋ ಹಾಗೆ, ಅಂದರೆ ನಿಮ್ಮ ಹತ್ರಕ್ಕೆ ಬರುವಂಥ ಪೇಷಂಟ್ಗಳು ಅವ್ರು ಮಾತಾಡೋ ರೀತಿಯಲ್ಲಿ ಯೂಶಲಿ ಇಂಥ ಮಿಸ್ಟೇಕ್ಸ್ ಎಲ್ಲ ಜನರು ಕಾಮನ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೆಲ್ಲ? ಫಸ್ಟ್ ಥಿಂಗ್ ಇಸ್ ಓವರ್ ಯೂಸಿಂಗ್ ಪ್ರಾಡಕ್ಟ್ಸ್. ಬರ್ತಾರೆ ಪೇಷಂಟ್ಸ್, ಒಂದು ಬ್ಯಾಗ್ ಫುಲ್ ಆಫ್ ಪ್ರಾಡಕ್ಟ್ಸ್ ತೊಗೊಂಡ್ಬಂದ್ಬಿಡ್ತಾರೆ. ನಾನು ಇದನ್ನು ಯೂಸ್ ಮಾಡ್ತಾ ಡಾಕ್ಟರ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು. ಬೆಳಗ್ಗೆ ಒಂದು 5 ಕ್ರೀಮ್ ಯೂಸ್ ಮಾಡ್ತಿರ್ತಾರೆ, ರಾತ್ರಿ ಒಂದು 5 ಕ್ರೀಮ್ ಯೂಸ್ ಮಾಡ್ತಾರೆ. ಮುಖ ಹೆಂಗೆ ಬ್ರೀದ್ ಆಗಬೇಕು, ಹೆಂಗೆ ಆಕ್ಸಿಜನ್ ಹೋಗಬೇಕು, ಅಷ್ಟೊಂದು ಕ್ರೀಮ್ಸ್ ಹಚ್ಚಿದ್ರೆ ಮುಗೀತು. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಮಿಸ್ಟೇಕ್ ನಾನು ನೋಡಿರೋದು. ನೆಕ್ಸ್ಟ್ ಇನ್ನೊಂದಂದರೆ ಓವರ್ ಯೂಸಿಂಗ್. ನೀವು ಹೇಳಿದ್ರಲ್ಲ ಪದೇ ಪದೇ ಸ್ಕಿನ್ ತೊಳೆದ್ರೆ ಬೆಳ್ಳಗಾಗ್ತೀವ, ಕ್ಲೀನ್ ಆಗತ್ತಾ, ಜಾಸ್ತಿ ಕ್ರೀಮ್ ಯೂಸ್ ಮಾಡಿದ್ರೆ ಬೆಳ್ಳಗಾಗ್ತೀವಿ ಅಂತಲೂ ಒಂದು ತುಂಬ ಇದು ಇದೆ. ನೆಕ್ಸ್ಟ್ ಇಸ್ ಫೇರ್ನೆಸ್ ಕ್ರೀಮ್ ಹಿಂದೆ ತುಂಬ ಜನ ಹೋಗ್ತಾರೆ. ಅವಾಯ್ಡ್ ಗೋಯಿಂಗ್ ಬಿಹೈಂಡ್ ಫೇರ್ನೆಸ್ ಕ್ರೀಮ್. ಆ ಥರ ಯಾವುದು ಕ್ರೀಮ್ ಇಲ್ಲ. ಎಲ್ಲ ಫೇರ್ನೆಸ್ ಕ್ರೀಮಲ್ಲೂ ಸ್ಟಿರಾಯ್ಡ್ ಇರುತ್ತೆ. ಅದು ಲಾಂಗ್ ಟರ್ಮಲ್ಲಿ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಅವಾಯ್ಡ್ ಫೇರ್ನೆಸ್ ಕ್ರೀಮ್ಸ್. ಓಕೆ ಓಕೆ. ಸೊ ಟೀ ಕಾಫಿ ಕುಡಿದ್ರೆ ಸ್ಕಿನ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಜಾಸ್ತಿ? ಡೆಫಿನೆಟ್ಲಿ. ಕೆಲವರು ಹೇಳ್ತಾರೆ ನಂದು ಸ್ಕಿನ್ ಗ್ಲೋ ಆಗಬೇಕು, ಸೊ ನಾನು ಅಥವಾ ಪಿಂಪಲ್ಸ್ ಅವಾಯ್ಡ್ ಆಗಬೇಕು ಅಂದರೆ ನಾನು ಟೀ ಕಾಫಿ ಬಿಟ್ಟಿದ್ದೀನಿ, ಬಿಡಕ್ಕೆ ಟ್ರೈ ಮಾಡಬೇಕು ಅಂತ. ಹೌದು, ಡೆಫಿನೆಟ್ಲಿ. ಇವಾಗ ಟೀ ಅಲ್ಲಿ ಕಾಫಿಯಲ್ಲಿ ಅದ್ರಲ್ಲಿ ಹಾಲು ಪದಾರ್ಥನೂ ಇದೆ, ಪ್ಲಸ್ ಸಕ್ಕರೆನೂ ಇದೆ. ಸೊ ಎರಡೂ ನಮ್ಗೆ ಡ್ಯಾಮೇಜ್ ಮಾಡುತ್ತೆ. ಸೊ ಡೇರಿಯಿಂದನೂ ಪಿಂಪಲ್ಸ್ ಬರುತ್ತೆ, ಶುಗರಿಂದನೂ ಪಿಂಪಲ್ಸ್ ಬರುತ್ತೆ. ಕೆಫಿನಿಂದ ವಾಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ, ಏನು ನಮಗೆ ರಕ್ತ ಚೆನ್ನಾಗಿ ಆಡಲ್ಲ ಸ್ಕಿನ್ಗೆ. ಸೊ ಕೆಫಿನ್ ಇಸ್ ನಾಟ್ ಅಡ್ವೈಸಬಲ್. ಸೊ ಆದಷ್ಟು ಟೀ ಕಾಫಿ, ಇವಾಗ IT ಅಲ್ಲಿ ಇದ್ದೀವಿ, ತುಂಬ ಹೊತ್ತು ನಾವು ಕೂತ್ಕೊಂಡೇ ಕೆಲಸ ಮಾಡಬೇಕು ಡಾಕ್ಟರ್, ದಿನದಲ್ಲಿ 4 ಸತಿ ಕಾಫಿ ಕುಡಿತಿದ್ದೀನಿ, ಡೆಫಿನೆಟ್ಲಿ ಸ್ಕಿನ್ ಏಜಿಂಗು ಮೊಡಮೆಗಳು ಜಾಸ್ತಿ ಆಗುತ್ತೆ. ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಕುಡಿದ್ರೆ? ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಒಂದು ಹಂತಕ್ಕೆ ಓಕೆ, ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು ನೀವು ಗ್ರೀನ್ ಟೀನೋ ಲೆಮನ್ ಟೀನೋ ಕುಡಿದ್ರೆ. ಬಟ್ ಅದು ನಾನು ಕೆಫಿನ್ ಅಂತ ಹೇಳ್ದೆ ಅಲ್ಲ, ಅದು ವಾಸೋ ಕನ್ಸ್ಟ್ರಿಕ್ಷನು, ಏಜಿಂಗ್ ತುಂಬ ಬೇಗ ಮಾಡುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕಾದಷ್ಟು. ಈಗ ಗ್ರೀನ್ ಟೀ ಕುಡಿದ್ರೆ ಅದೇ ಆಂಟಿ ಆಕ್ಸಿಡೆಂಟ್, ಅದು ಇಟ್ ಈಸ್ ಓಕೆ ಟು ಅ ಸರ್ಟನ್ ಎಕ್ಸ್ಟೆಂಟ್, 1 cup per day. ಅದಕ್ಕಿಂತ ಜಾಸ್ತಿ ಈಗ ಗ್ರೀನ್ ಟೀ ಕುಡಿದ್ರೆ ಒಳ್ಳೇದು ಅಂತ ಹೇಳ್ತೀರಾ ಹೇಗೆ?
ಎಲ್ಲಾನು ಅದರ ಲಿಮಿಟೇಷನ್ಸ್. ಜಾಸ್ತಿ ಮಾಡೋಕ್ಕೂ ಆಗಲ್ಲ, ಕಡಿಮೆ ಮಾಡೋಕ್ಕೂ ಆಗಲ್ಲ. ಸೊ ಗ್ರೀನ್ ಟೀ ಪರ್ ಡೇ 1 ಕಪ್ ಇಸ್ ಓಕೆ ಫಾರ್ ಅಸ್. ಬಟ್ ಅದ್ರಲ್ಲಿ ನಂಗೆ ಸಕ್ಕರೆ ಬೇಡ, ಹಾಲು ಬೇಡ. ಸೊ ಆಬ್ವಿಯಸ್ಲಿ ಗ್ರೀನ್ ಟೀಲಿ ಹಾಕಲ್ಲ, ಸೊ ಕುಡಿಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಏನು ಹೋಗಲ್ಲ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ನಮಗೆ ಸ್ಕಿನ್ ಗ್ಲೋ ಆಗಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟ್ ಬೇಕಾ ಅಥವಾ ಬೇರೆ ಏನಾದರೂ ಫುಡ್ ಬೇಕಾ ಅಂತ? ಸ್ಕಿನ್ ಗ್ಲೋ ಆಗಬೇಕು ಅಂತಂದರೆ ಎಲ್ಲ ಬೇಕು. ಒಂದು ನಿಮ್ಮ ಪ್ರಾಡಕ್ಟ್ಸ್ ಚೆನ್ನಾಗಿರಬೇಕು, ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ಯೂಸ್ ಮಾಡಬೇಕು, ಪ್ಲಸ್ ನಿಮ್ದು ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ವೆನ್ ಐ ಸೇ ಲೈಫ್ ಸ್ಟೈಲ್ ಅಂತಂದರೆ ನಿಮ್ಮ ಊಟದ್ದು ಇಂಪಾರ್ಟೆಂಟು, ಪ್ಲಸ್ ನಿಮ್ಮ ವರ್ಕ್ಔಟ್ಸು, ನೀವು ಹೆಂಗೆ ಇರೋದು ಅದನ್ನು ಇಂಪಾರ್ಟೆಂಟ್. ಯಾಕಂದರೆ ಸ್ಕಿನ್ ಗ್ಲೋ ಆಗೋದು ಇಂಟರ್ನಲ್. ನಾನು ಪ್ರಾಡಕ್ಟ್ಸ್ ಹಚ್ತಾನೆ ಇದ್ದೀನಿ, ಡಾಕ್ಟರ್ ಕೊಟ್ಟಿರೋದೇ ಹಚ್ತಿದ್ದೀನಿ, ಆದರೂ ನಂಗೆ ಗ್ಲೋ ಬರ್ತಿಲ್ಲ, ಆದರೂ ರಿಸಲ್ಟ್ಸ್ ಬರ್ತಿಲ್ಲ ಅಂತಂದರೆ ನಾನು ಬರ್ಗರ್ ತಿಂತಾಯಿದ್ದೀನಿ, ನಾನು ವಾಕ್ ಮಾಡ್ತಾಯಿಲ್ಲ, ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ, ಗ್ಲೋ ಹೆಂಗೆ ಬರುತ್ತೆ? ಅದು ಎಲ್ಲಿ ಹೋಗಬೇಕು? ಸೊ ಎಲ್ಲನೂ ಬೇಕೇ ಬೇಕು ಕಂಪಲ್ಸರಿ. ಪ್ರಾಡಕ್ಟ್ಸ್ ಜೊತೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆಫ್ ವರ್ಕೌಟ್ ಅಂತ ಹೇಳ್ತೀವಿ, ಪ್ಲಸ್ ಹಾಫ್ ಆನ್ ಅವರ್ ಆಫ್ ಯೋರ್ ವಾಕಿಂಗ್, ಪ್ಲಸ್ ಕ್ಲೀನ್ ಈಟಿಂಗ್ ಅಂತಂದರೆ ನೋ ಜಂಕ್, ನೋ ಡೇರಿ, ನೋ ಆಯಿಲಿ ಫುಡ್ಸ್. ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಸೊ ಹಾಗಿದ್ರೆ ನಮ್ಮ ಚರ್ಮ ನಮ್ಮ ಯಾವೆಲ್ಲ ಅಭ್ಯಾಸಗಳಿದೆ ಅನ್ನೋದನ್ನು ರಿಫ್ಲೆಕ್ಟ್ ಮಾಡುತ್ತಾ ಅಂತ? ಅಂದರೆ ನಮ್ಮ ಮುಖದ ಸ್ಕಿನ್ ಆಗಿರ್ಬೋದು, ಓವರ್ ಆಲ್ ಬಾಡಿ ಸ್ಕಿನ್ ಹೆಲ್ತು ನಮ್ಮ ಫುಡ್ ಹ್ಯಾಬಿಟ್ಸ್ನ ರಿಫ್ಲೆಕ್ಟ್ ಮಾಡುತ್ತಾ? ಅದರ ಮಿರರ್ ಅಂತ ಹೇಳ್ಬೋದಾ? ಡೆಫಿನೆಟ್ಲಿ. ಓಕೆ, ಫಸ್ಟ್ ಬರೋದೇ ನಮಗೆ ಸ್ಕಿನ್ ಸೈನ್ಸು, ಒಳಗಡೆ ಇಂಟರ್ನಲ್ ಏನಾದರೂ ಪ್ರಾಬ್ಲಮ್ ಆಗತ್ತೆ ಅಂತಂದರೆ. ಸೊ ಒಬ್ರೊಬ್ರಿಗೆ ನೋಡಿದ್ದೀರಾ, ಇಲ್ಲಿ ನೆಕ್ ಹತ್ರ ಎಲ್ಲ ಡಾರ್ಕ್ ಇರುತ್ತೆ, ಅಂಡರ್ ಆರ್ಮ್ಸ್ ಡಾರ್ಕ್ ಇರುತ್ತೆ, ಅದಕ್ಕೆ ಅಕ್ಯಾಂಥೋಸಿಸ್ ಅಂತ ಹೇಳ್ತೀವಿ. ಸೊ ಅಕ್ಯಾಂಥೋಸಿಸ್ ಇರೋರಿಗೆ ಅವರು ಒಬೀಸ್ ಇರ್ತಾರೆ, ಇಲ್ಲಾಂದರೆ ಇನ್ಸುಲಿನ್ ಫಾಸ್ಟಿಂಗ್ ಕಡಿಮೆ ಆಗಿರುತ್ತೆ, ಅವ್ರದ್ದು ಪ್ರೀ ಡಯಾಬಿಟಿಕ್ ಇರ್ತಾರೆ. ಸೊ ಇಟ್ ವಿಲ್ ರಿಫ್ಲೆಕ್ಟ್ ಅವ್ರ ಇಂಟರ್ನಲ್ ಹೆಲ್ತ್. ಫಸ್ಟಿಗೆ ಬಂದ್ಬಿಡುತ್ತೆ ಅದು, ಆಮೇಲೆ ನಾವು ಇನ್ನೊಂದು 5 ವರ್ಷ ಬಿಟ್ಟು ಚೆಕ್ ಮಾಡಿದಾಗ ನಾವು ಪ್ರೀ ಡಯಾಬಿಟಿಕ್ ಅಂತ ಬರುತ್ತೆ. ಸೊ ಆವಾಗಲೇ ನಾವು ಪೇಷಂಟ್ಸ್ ಹೇಳಕ್ಕೆ ಶುರು ಮಾಡ್ತೀವಿ, ನೀವು ಆಕ್ಟಿವ್ ಆಗಿರಬೇಕು, ಶುಗರ್ಸ್ ಕಡಿಮೆ ಮಾಡಬೇಕು ಅಂತ. ಸೊ ಆಲ್ವೇಸ್ ಸ್ಕಿನ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಯೋರ್ ಇಂಟರ್ನಲ್ ಬಾಡಿ ಅಂತ ಹೇಳೋದು. ಸೊ ಎಷ್ಟು ನೀವು ಒಳಗಡೆ ಇಂಟರ್ನಲ್ ಬೆಟರ್ ಇರ್ತೀರಾ, ಅಷ್ಟು ಸ್ಕಿನ್ ರಿಫ್ಲೆಕ್ಟ್ ಆಗುತ್ತೆ. ಓಕೆ ಓಕೆ ಡಾಕ್ಟರ್, ಕೊನೆಯದಾಗಿ ಸ್ಕಿನ್ ಕೇರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನರಿಗೆ? ದ ಫೈನಲ್ ಟಿಪ್ಸ್ ಯಾವ ರೀತಿಯಾಗಿ ಓವರ್ ಲೈಫ್ ಸ್ಟೈಲ್ ಹೇಳಿದ್ರಿ, ಸೊ ಫುಡ್ ಇಂಟೇಕ್ ಬಗ್ಗೆ ಹೇಳಿದ್ರಿ, ಕ್ರೀಮ್ಸ್ ಬಗ್ಗೆ ಹೇಳಿದ್ರಿ, ಸೊ ಯಾವೆಲ್ಲ ಮಿತ್ಸ್ ಅನ್ನ ಜನರು ಅವಾಯ್ಡ್ ಮಾಡಬೇಕಾಗತ್ತೆ ನಿಮ್ಮ ಕಡೆಯಿಂದ ಫೈನಲ್ ಒಂದು ಸಜೆಷನ್? ಫೈನಲ್ ಅಂತಂದರೆ ಮೇನ್ ಇಸ್ ನಿಮ್ಮದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಾನು ಹೇಳ್ದಂಗೆ ತುಂಬ ಕಡಿಮೆ, ಮಿನಿಮೈಸ್, ಡೋಂಟ್ ಓವರ್ ಯೂಸ್. ನೆಕ್ಸ್ಟ್ ಇಸ್ ಯೋರ್ ವರ್ಕ್ಔಟ್ಸ್ ಆ್ಯಂಡ್ ಯೋರ್ ಲೈಫ್ ಸ್ಟೈಲ್. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ವಾಕ್ ಮಾಡಬೇಕು, ಹಾಫ್ ಆನ್ ಅವರ್ ನೀವು ಎಕ್ಸಸೈಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇಸ್ ಯೋರ್ ಫುಡ್ ಹ್ಯಾಬಿಟ್ಸ್, ಕ್ಲೀನ್ ಈಟ್. ಓಕೆ, ಡೋಂಟ್ ಈಟ್ ಅನ್ಹೆಲ್ದಿ ಫುಡ್ಸ್. ಯಾವಾಗೋ ಒಂದ್ಸತಿ ಓಕೆ, ಯಾವಾಗಲೂ ನಾವು ಕ್ಲೀನಾಗಿ ತಿನ್ನೋಕ್ಕಾಗಲ್ಲ, ಬಟ್ ಆದಷ್ಟು ವೆಜಿಟೇಬಲ್ಸು, ಆದಷ್ಟು ಫ್ರೂಟ್ಸು, ದೇ ಆರ್ ದ ಗ್ರೇಟ್ ಸೋರ್ಸ್ ಆಫ್ ಯುವರ್ ಬೆಸ್ಟ್ ಫ್ರೆಂಡ್ ಆಫ್ ಯೋರ್ ಸ್ಕಿನ್ ಅಂತ ಹೇಳ್ತೀವಿ, ಪ್ಲಸ್ ಯೋರ್ ವಾಟರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಕೇರ್ ಬಗ್ಗೆ ತುಂಬ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ, ಅದರಲ್ಲೂ ಕೂಡ ಸ್ಕಿನ್ ಕೇರ್ ಬಗ್ಗೆ ಇರುವಂಥ ಮಿತ್ಸ್ ಯಾವುದೆಲ್ಲ ಅಥವಾ ತಪ್ಪು ಕಲ್ಪನೆಗಳು ಯಾವುದೆಲ್ಲ, ಸೊ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು, ಸೊ ಎರಡು ವಿಚಾರದ ಬಗ್ಗೆ ಕೂಡ ಒಂದು ಡಿಟೇಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ, ನಮ್ಮ ಚರ್ಮದ ಕುರಿತಾಗಿರುವಂಥ ತಪ್ಪು ಕಲ್ಪನೆಗಳು ಅಥವಾ ಮಿತ್ಸ್ ಯಾವುದೆಲ್ಲ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.